stage engine started, closed loop guidance initiated. जी हाँ, इसकी पुष्टि हो चुकी है। प्रथम चरण को सफलतापूर्वक यान से पृथक किया गया है और द्वितीय चरण का प्रज्वलन शुरू हो चुका है। There is a confirmation from the Range Operations Director that the second stage has commenced its operation. Second stage performance normal. And as the altitude right now is almost at the verge of the dense atmosphere, closed loop guidance has been initiated. The next flight event is eagerly awaited. The next flight event is payload fairing separation. द्वितीय चरण का निष्पादन सामान्य है। इसका कार्यकाल 152 सेकंड का होगा और इस दौरान यह कुल 800 किलोन्यूटन का प्रणोद उत्पन्न कर यान को उद्दिष्ट दिशा की ओर ಈ ಬಗ್ಗೆ ಮಾತನಾಡೋದಕ್ಕೆ ಬಾಹ್ಯಾಕಾಶ ತಜ್ಞರು ಆದಂತಹ ಗಿರೀಶ್ ಲಿಂಗಣ್ಣ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಕಂಪ್ಲೀಟ್ ಆಗಿ ಈ ಇಸ್ರೋ ಸಾಧನೆಯ ಕುರಿತಾಗಿ ಮಾತನಾಡೋದಕ್ಕೆ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ಎಕ್ಸ್ಪೋಸ್ಯಾಟ್ ಇದರ ವಿಶೇಷತೆ ಬಗ್ಗೆ ವೀಕ್ಷಕರಿಗೆ ತಿಳಿ ಹೇಳೋದಾದ್ರೆ ಸರ್, ನಾವೆಲ್ಲ ಹೇಳ್ತೀವಿ ಹೊಸ ವರ್ಷ ಹೊಸ ದಿನ, ಇವತ್ತು ಇಸ್ರೋ ಒಂದು ಸಾಧನೆಗೆ ಸಜ್ಜಾಗಿದೆ. ಎಕ್ಸ್ಪೋಸ್ಯಾಟ್ ಇದರ ವಿಶೇಷತೆ, ಇದರ ಕೆಲಸ ಯಾವ ರೀತಿ ಇರುತ್ತೆ, ಈ ಅಧ್ಯಯನದ ಪ್ರಮುಖ ಉದ್ದೇಶದ ಬಗ್ಗೆ ವೀಕ್ಷಕರಿಗೆ ತಿಳಿ ಹೇಳೋದಾದ್ರೆ ಸರ್. ಈ ಎಕ್ಸ್ಪೋಸ್ಯಾಟ್ ಅನ್ನೋದು ವಿಶ್ವದಲ್ಲೇ ಇದು ಎರಡನೇ ಪ್ರಯತ್ನ. ಇದು ಫಸ್ಟ್ ಪ್ರಯತ್ನ ಅಮೆರಿಕ ನಾಸಾದವ್ರು 2021 ಮಾಡಿದ್ದಾರೆ. ಅದ್ರ ನಂತರ ನಾವು ಭಾರತೀಯರು ಎರಡನೇ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಈ ಎಕ್ಸ್ಪೋಸ್ಯಾಟ್ ಅನ್ನೋದು ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಿಲೈಟ್ ಅಂತ ಕರೀತಾರೆ. ಇದಕ್ಕೆ ಎರಡು ಪೇಲೋಡ್ ಇದೆ. ಒಂದು ಪೊಲೆಕ್ಸ್ ಅಂತ, ಇನ್ನೊಂದು ಎಕ್ಸ್ಪೆಕ್ಟ್ ಅಂತ. ಎರಡು ಪೇಲೋಡ್, ಅದು ಅಂದ್ರೆ ಎರಡು ಇನ್ಸ್ಟ್ರೂಮೆಂಟ್ ಹಾಕಿ ಈ ಸ್ಯಾಟಿಲೈಟ್ ನ ಕಳಿಸಿದ್ದಾರೆ ಕಕ್ಷೆಗೆ. ಅದು ಲೋ ಅರ್ತ್ ಆರ್ಬಿಟ್ ಅಂತ ಕಳಿಸ್ತಾರೆ. ಅಂದ್ರೆ ಭೂಮಿಯಿಂದ 650 ಕಿಲೋಮೀಟರ್ ಎತ್ತರಕ್ಕೆ ಕಳಿಸ್ತಾರೆ. ಅಲ್ಲಿ ಸ್ಯಾಟಿಲೈಟ್ ಚಲಿಸ್ತಾ ಇರುತ್ತೆ. ಅದ್ ಏನ್ ಮಾಡುತ್ತೆ ಅಂದ್ರೆ ಈ ಎಕ್ಸ್ರೇ ರೇಸ್ ಗಳಿದಾವಲ್ಲ, ಎಕ್ಸ್ರೇ, ಅದನ್ನ ಮಾತ್ರ ಅದು ಟ್ಯಾಪ್ ಮಾಡಿ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇರುತ್ತೆ. ಏನಕ್ಕಪ್ಪ ಎಕ್ಸ್ರೇ ಕೆಳಗಡೆಯಿಂದಾನೆ ಯಾಕೆ ಟ್ಯಾಪ್ ಮಾಡಬಾರ್ದು, 650 ಕಿಲೋಮೀಟರ್ ಮೇಲ್ಗಡೆನೆ ಹೋಗಿ ಯಾಕೆ ನಾವು ಎಕ್ಸ್ರೇ ಇಟ್ಕೋಬೇಕು ಅಂದ್ರೆ, ಎಕ್ಸ್ರೇ ಭೂಮಿಗೆ ಅದು ತಲುಪದೇ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಅಟ್ಮಾಸ್ಫಿಯರಿಕ್ ಇರೋದ್ರಿಂದ ಎಕ್ಸ್ರೇ ರೇಸ್ ಬರಲ್ಲ ನಮ್ಮ ಭೂಮಿಯೊಳಗೆ. ಸೊ ನಮ್ ಭೂಮಿಯೊಳಗೆ ಬರೋದು ವಿಸಿಬಲ್ ಲೈಟ್, ನಮ್ ಕಣ್ಣು ಕಾಣೋ ಲೈಟ್ ಮಾತ್ರ ನಮ್ ಭೂಮಿಗೆ ಟಚ್ ಆಗುತ್ತೆ. ಅದ್ರದ್ದು ವೇವ್ ಲೆಂತ್ ಬಂದು 400ರಿಂದ 700 ನ್ಯಾನೋಮೀಟರ್ ಇರುತ್ತೆ ಈ ನಾವು ಕಣ್ಣು ಕಾಣೋ ಲೈಟ್ಗಳು. ಬಟ್ ಆದ್ರೆ ಎಕ್ಸ್ರೇ ಬಂದು 0 to 10 ನ್ಯಾನೋಮೀಟರ್ ಅಷ್ಟೇ ಇರುತ್ತೆ. ಸೊ ಅದು ಭೂಮಿಗೆ ಬರೋದೇ ಇಲ್ಲ. ಸೊ ಅದು 650 ಕಿಲೋಮೀಟರ್ ಮೇಲ್ಗಡೆ ಹೋಗಿ ಸೊ ಅದನ್ನ ಸ್ಟಡಿ ಮಾಡ್ತಾರೆ. ಏನಕ್ಕೆ ಎಕ್ಸ್ರೇ ಸ್ಟಡಿ ಮಾಡ್ಬೇಕು ಅಂತ ಒಂದು ಉದ್ದೇಶ ಕೇಳಿದ್ರೆ, ಈ ಬ್ಲ್ಯಾಕ್ ಹೋಲ್ಸ್ ಅಂತ ಇರುತ್ತೆ, ಕಪ್ಪು ರಂಧ್ರಗಳು ಅಂದ್ರೆ ಬ್ಲ್ಯಾಕ್ ಹೋಲ್ಸ್ ಅಂದ್ರೆ, ಈ ಸ್ಟಾರ್ ಗಳು ಏನಾಗುತ್ತೆ, ಈ ಗ್ರಾವಿಟಿಗೆ ಅದು ಮಡಿಸ್ಕೊಂಡು ದೊಡ್ಡದು ಸ್ಟಾರ್ ಆಗಿ ಬೆಳೆದಿರುತ್ತೆ ಅದು ಬ್ಲ್ಯಾಕ್ ಹೋಲ್ ಅಂತ. ಅದ್ರ ಮುಂದೆ ಏನ್ ಒಂದು ಲೈಟ್ ಸಹಿತ ಪಾಸ್ ಆಗಲ್ಲ. ಆ ಗ್ರಾವಿಟೇಷನ್ ಎಷ್ಟಿರುತ್ತೆ ಅಂದ್ರೆ ಒಂದು ಲೈಟ್ ಸಹಿತ ಪಾಸ್ ಆಗಲ್ಲ ಅದ್ರೊಳಗೆ. ಬಟ್ ಅದರಿಂದ ಈ ಎಕ್ಸ್ರೇಸ್ಗಳು ಈ ಈಟ್ ಇರುತ್ತೆ, ಅದ್ರೊಳಗೆ ತುಂಬಾ ಈಟ್ ಇರುತ್ತೆ. ಆ ಈಟ್ ಇರ್ಬೇಕಾದ್ರೆ ಈ ಎಕ್ಸ್ರೇ ಜನರೇಟ್ ಆಗ್ತಾ ಇರುತ್ತೆ. ಸೊ ಈ ಎಕ್ಸ್ರೇ ಜನರೇಟ್ ಆದ್ರೆ ಈ ಎಕ್ಸ್ರೇ ಸ್ಟಡಿ ಮಾಡ್ಕೊಂಡು ಆ ಬ್ಲ್ಯಾಕ್ ಹೋಲ್ ಒಳಗಡೆ ಏನೇನ್ ತರ ನಡೀತಾ ಇದೆ ಕಾರ್ಯಚಟುವಟಿಕೆಗಳು, ಅದ್ರ ಬಗ್ಗೆ ಏನಾದ್ರು ಒಂದು ಮಾಹಿತಿ ಸಿಗುತ್ತಾ. ಬ್ಲ್ಯಾಕ್ ಹೋಲ್, ನ್ಯೂಟ್ರನ್ ಸ್ಟಾರ್ ಅನ್ನೋದು, ಇಂತ ಒಂದು 50 ಬಾಡಿಗಳು ಈ ಎಕ್ಸ್ರೇ ಲೈಟ್ ಗಳನ್ನ ಬಿಡ್ತಾ ಇರುತ್ತೆ. ಸೊ ಈ ಲೈಟ್ ಸ್ಟಡಿ ಮಾಡ್ಕೊಂಡು ಅದ್ ಯಾವ ತರ ಏನ್ ನಡೀತಾ ಇದ್ರೆ ಅದ್ರೊಳಗೆ ಏನ್ ಪ್ರಕ್ರಿಯೆ ನಡೀತಾ ಇದೆ, ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ನಮ್ಮ ಯೂನಿವರ್ಸ್ ಹೆಂಗ್ ಸೃಷ್ಟಿ ಆಯ್ತು, ಮುಂದೆ ಏನಾಗ್ಬೋದು ಅನ್ನೋ ಒಂದು ಅಧ್ಯಯನ ಇದು. ಗಿರಿ ಸರ್, ಮುಂದೆ ಏನಾಗುತ್ತೆ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಬಹುದಾ ಈ ಅಧ್ಯಯನದಿಂದ ನಾವು? ಖಂಡಿತ. ಹಿಂದೆ ಹೇಗೆ ಸೃಷ್ಟಿ ಆಯ್ತು, ಮುಂದೆ ಏನಾದ್ರೂ ಪರಿಣಾಮ ಆಗ್ಬೋದಾ, ಯೂನಿವರ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಬರ್ಬೋದಾ ಅನ್ನೋ ಒಂದು ಸ್ಟಡಿ ಅಷ್ಟೇ ಇದು. ಇದು ಟೆಲಿಸ್ಕೋಪ್ ಇಂದ ನೋಡಿದ್ರೆ ಅಷ್ಟು ಪರಿಣಾಮಕಾರಿಯಾಗಿ ಕಾಣಲ್ಲ ಎಕ್ಸ್ರೇಗಳು. ನಾವು ಇಲ್ಲಿ ಮನುಷ್ಯರಿಗೆ ಎಕ್ಸ್ರೇ ಹಾಕಿ ನೋಡ್ತೀವಲ್ಲ, ಇದೆಲ್ಲ ಆರ್ಟಿಫಿಷಿಯಲಿ ಜನರೇಟೆಡ್ ಎಕ್ಸ್ರೇ ಇದು. ಈ ಎಕ್ಸ್ರೇ ಈ ಮನುಷ್ಯನ್ ಟೆಸ್ಟ್ ಮಾಡಿಕ್ಕೆ ಈಗ ಮೂಳೆ ಮುರಿದೋಯ್ತು ಅದೆಲ್ಲ ಟೆಸ್ಟ್ ಮಾಡ್ತೀವಲ್ಲ ಎಕ್ಸ್ರೇ, ಅದು ಬಂದು ಆರ್ಟಿಫಿಷಿಯಲಿ ಜನರೇಟೆಡ್ ಎಕ್ಸ್ರೇ. ಅಂದ್ರೆ ಅದು ಮೈ ಒಳಗೆ ಹೋಗುತ್ತೆ ಎಕ್ಸ್ರೇ ರೇಸ್. ಅದು ಭೂಮಿಗೆ ಬರ್ದೇ ಇರೋದು ಒಂಥರ ನಮ್ಗೆ ಒಳ್ಳೇದೇ. ಯಾಕಂದ್ರೆ ಇಲ್ದಿದ್ರೆ ಎಲ್ಲರಿಗೂ ರೇಡಿಯೇಷನ್ ಎಕ್ಸ್ಪೋಸ್ ಆಗಿ ಎಲ್ಲರಿಗೂ ಕ್ಯಾನ್ಸರ್ ಆಗ್ಬಿಟ್ಟಿರೋದು ಆ ತರ. ಸೊ ಅದು ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಭೂಮಿ ಅಷ್ಟು ಚೆನ್ನಾಗಿ ಆ ತರ ಪ್ರಕೃತಿ ಆ ತರ ರಚನೆ ಮಾಡಿದ ಎಕ್ಸ್ರೇ ರೇಸ್ ಬರೋದೇ ಇಲ್ಲ ಭೂಮಿ ಒಳಗೆ. ಸೊ ಆ ಮೇಲ್ಗಡೆ ಒಂದು 650 ಕಿಲೋಮೀಟರ್ ಸ್ಟಡಿ ಮಾಡ್ತಾರೆ.
ಗಿರಿ ಸರ್, ಈಗ ನಮಗ್ ಪ್ರಶ್ನೆ ಇರೋದೇನಂದ್ರೆ ಸರ್, ಈಗ ಅಮೆರಿಕ ನಾಸಾ ಬಳಿಕ ನಮ್ದು ಎರಡನೇ ಸಂಸ್ಥೆ ಅಂದ್ರೆ ನಮ್ಮ ಭಾರತದಲ್ಲಿ ಇಸ್ರೋ ಈ ಸಾಧನೆ ಮಾಡ್ತಾ ಇರೋದು. ಜಾಗತಿಕವಾಗಿ ನಮ್ಮ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಇದು ಲಾಭ ಅಥವಾ ಹೆಸರು ತಂದು ಕೊಡಬಹುದು ಇಂತ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ, ಏನ್ ಹೇಳ್ತೀರಿ? ಈಗ ವಿಶ್ವದಲ್ಲೇ ಎರಡನೇದು ಅಂದ್ರೆ ಜಾಗತಿಕದಲ್ಲಿ ಈಗ ಚಂದ್ರಯಾನ ಆದ್ಮೇಲೆ ಜಾಗತಿಕ ಮಟ್ಟದಲ್ಲಿ ಭಾರತನ ನೋಡೋದೇ ಒಂದು ದೃಷ್ಟಿನೇ ಬೇರೆ ಆಯ್ತು. ನಾಸಾ ಈಸಾ ಆ ಮಟ್ಟಕ್ಕೆ ಒಂದು ಇಸ್ರೋ ಅನ್ನೋ ಹೆಸರು ಮೇಲ್ಗಡೆ ಬಂದ್ಬಿಟ್ಟಿದೆ. ಈಗ ಎಲ್ಲಾರ್ಗು ನಾಸಾ ಬರ್ತಿತ್ತು, ಇಲ್ಲ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಬರ್ತಿತ್ತು, ಈಗ ನೆಕ್ಸ್ಟ್ ಇಸ್ರೋ ಬರ್ತಾ ಇದೆ ಈಗ. ಸೊ ಇಸ್ರೋ ಆ ಒಂದು ಹೆಸರು ಮಾಡಿರೋದ್ರಿಂದ ನಮ್ಗೆ ಬಹಳಷ್ಟು ಜನಗಳು ನಮ್ಮನ್ನ ನೋಡಕ್ ಶುರು ಮಾಡಿದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಈಗ ಜಪಾನ್ ಚಂದ್ರಯಾನ ಮಾಡಕ್ ಅವರು ಹೊರಟಿದ್ದಾರೆ, ಅದಕ್ಕೆ ಲ್ಯಾಂಡರ್ ನೀವೇ ಮಾಡ್ಕೊಡಿ ಅಂತಾರೆ. ಅಂದ್ರೆ ನೆಕ್ಸ್ಟ್ ನಿಸಾರ್ ಅಂತ ಬರ್ತಾ ಇದೆ. ನಾಸಾ ಇಸ್ರೋ ಜಾಯಿಂಟ್ ಕೊಲಾಬ್ರೇಷನ್ ಅಲ್ಲಿ ಹೆಂಗೆ ಭೂಮಿ ಮೇಲೆ ಎನ್ವಿರಾನ್ಮೆಂಟ್ ಚೇಂಜ್ ಆಗುತ್ತೆ ಅನ್ನೋದೊಂದು ಮಾಡ್ತಾ ಇದ್ದಾರೆ ಈಗ. ಸೊ ಆ ತರ ಕೊಲಾಬ್ರೇಷನ್ಸ್ ಗಳು ಶುರುವಾಗೋಗ್ಬಿಟ್ಟಿದೆ ನಮ್ಮ ದೇಶಗಳಲ್ಲಿ. ಆಮೇಲೆ ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟೆ ಹರಿದು ಬರ್ತಾ ಇದೆ. ಈಗ ಪ್ರೈವೇಟ್ ಪ್ಲೇಯರ್ಸ್ ಅವರೇ ಸ್ಯಾಟಿಲೈಟ್ ಇದು ರಾಕೆಟ್ ಗಳು ಲಾಂಚ್ ಮಾಡ್ತಾ ಇದ್ದಾರೆ. ಈಗ ನೀವು ನೋಡಿರ್ಬೋದು ಒಂದ್ 3-4 ಕಂಪ್ನಿ. ಈ ಸಲ ಎಕ್ಸ್ಪೋ ಸ್ಯಾಟ್ ಅಲ್ಲಿ 10 ಪೇಲೋಡ್ 10 ಇನ್ಸ್ಟ್ರೂಮೆಂಟ್ ನಮ್ ಪ್ರೈವೇಟ್ ಅವ್ರು ಕಳಿಸಿದ್ದಾರೆ. ಕೆಲವು ಇನ್ಸ್ಟಿಟ್ಯೂಷನ್ಸ್ ಅವ್ರು ಹಾಕಿದ್ದಾರೆ. ಅದು ಪೊಯಮ್ ಅನ್ನುತ್ತೆ, ಅದು 4ನೇ ಸ್ಟೇಜ್ ಅಲ್ಲಿ ಬರುತ್ತೆ. PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಇದು ಅಂತ 4ನೇ ಸ್ಟೇಜ್ ಅಲ್ಲಿ ಅದೊಂಥರ ಸ್ಯಾಟಿಲೈಟ್ ತರ ವಾಪಸ್ ಹೋಗಿ ಅದು ಸ್ಟಡಿ ಮಾಡ್ತಾ ಇರುತ್ತೆ. ಅದ್ರೊಳಗೆ 10 ಇನ್ಸ್ಟ್ರೂಮೆಂಟ್ ಇಟ್ಟಿದ್ದಾರೆ ಪ್ರೈವೇಟ್ ಕಂಪ್ನಿಯವರು. ಅವ್ರು ಏನೇನೋ ಸ್ಟಡಿ ಮಾಡ್ಕೊಳಕ್ಕೆ ಅದ್ರ ಬಗ್ಗೆ. ಸೊ ಅದನ್ನು ಒಂದು ಅದು ಒಂದು ದುಡ್ಡು, ಅದು ಒಂದು ಇನ್ಕಮ್ ನಮ್ ಇಸ್ರೋಗೆ. ಅವ್ರದ್ದು ಒಂದು 4ನೇ ಸ್ಟೇಜ್ ಅಲ್ಲಿ ಅವ್ರ ಪೇಲೋಡ್ಗಳನ್ನೆಲ್ಲ ಇಟ್ಟು 650 ಕಿಲೋಮೀಟರ್ ದೂರ ಕಳಿಸಿದ್ದಾರೆ. ಗಿರಿ ಸರ್, ಈಗ ಅಧ್ಯಯನದ ಬಗ್ಗೆ ಅಂದ್ರೆ ಇಸ್ರೋ ಸ್ಯಾಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿ ವಾತಾವರಣದಲ್ಲೂ ಕೂಡ ವೇರಿಯೇಷನ್ಸ್ ಇರುತ್ತೆ, ಅಲ್ಲಿ ಹೇಗೆ ಅಧ್ಯಯನ ಆಗುತ್ತೆ ಅದೆಲ್ಲವೂ ಕೂಡ ಸಪೋರ್ಟ್ ಮಾಡೋ ರೀತಿಯಲ್ಲಿ ಇರುತ್ತಾ ಅಂತ ಪ್ರಶ್ನೆ ಬಂತು. ಚಂದ್ರಯಾನ 3 ಸಕ್ಸಸ್ ಆದ ಬಳಿಕವೂ ಕೂಡ ನಾವು ಇದನ್ನ ಮಾತಾಡಿದ್ವಿ. ಅಲ್ಲಿ ಏನೇ ವೇರಿಯೇಷನ್ಸ್ ಇದ್ರೂ ಕೂಡ ಎಲ್ಲವನ್ನ ಕೂಡ ಅದನ್ನ ಹೊಂದಿಕೊಂಡು ಅಧ್ಯಯನ ಮಾಡುವ ಕೆಪಾಸಿಟಿ ಅದಕ್ಕಿದೆ ಅಂತ. ಇಸ್ರೋ ಸ್ಯಾಟ್ ಬಗ್ಗೆ ಅಲ್ಲಿ ವೇರಿಯೇಷನ್ ಆದ್ರೂ ಕೂಡ ವಾತಾವರಣದಲ್ಲಿ ಅದೆಲ್ಲವನ್ನ ಕೂಡ ಒಗ್ಗೂಡಿಸಿ ಅಧ್ಯಯನ ಮಾಡೋದಕ್ಕೆ ಸಹಕಾರಿ ಆಗುವಂತ ಸ್ಪೆಷಾಲಿಟಿ ಇದೆಯಾ ಇದಕ್ಕೆ? ಇಲ್ಲ, ಇದು ಬಂದು ಬರೇ ಎಕ್ಸ್ರೇ ಪೊಲಾರಿಮೀಟರ್, ಇದು ಬರೇ ಎಕ್ಸ್ರೇ ಸ್ಟಡಿ ಮಾಡೋಕ್ಕೋಸ್ಕರ ನಾವು ಕಳಿಸಿರೋದು. ನೆಕ್ಸ್ಟ್ 10ನೇ ತಾರೀಕು ಇನ್ಸಾಟ್ 3DS ಅಂತ ಒಂದು ಕಳಿಸ್ತಾ ಇದೀವಿ ಸ್ಯಾಟಿಲೈಟ್, ಜನವರಿ 10ಕ್ಕೆ. ಅದು ಬಂದು ರಿಮೋಟ್ ಸೆನ್ಸಿಂಗ್, ವಾತಾವರಣ, ಇಲ್ಲಿ ಬ್ರಾಡ್ ಬ್ಯಾಂಡ್ ಆದ್ರೆ ನಮ್ಮ ಕಮ್ಯುನಿಕೇಶನ್ ಅದೆಲ್ಲ ಸ್ಟಡಿ ಹೆಲ್ಪ್ ಮಾಡೋ ಅಂತ ಒಂದು ಸ್ಯಾಟಿಲೈಟ್ ಹೋಗ್ತಾ ಇದೆ, ಇನ್ಸಾಟ್ 3DS ಅಂತ. ಅದು ರಿಮೋಟ್ ಸೆನ್ಸಿಂಗ್, ಅದು ಇದ್ರ ಮೇಲೆನೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುತ್ತೆ. ಈ ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಿಲೈಟ್ ವಾತಾವರಣಕ್ಕೆ ಏನು ಸಂಬಂಧಪಟ್ಟಿದ್ದಲ್ಲ. ಇದು ಎಕ್ಸ್ರೇ ಬ್ಲಾಕ್ ರಂಧ್ರ ಅಂದ್ರೆ ಬ್ಲಾಕ್ ಹೋಲ್ಸ್, ನ್ಯೂಟ್ರಾನ್ಸ್